ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಸ್ಯಾಟರ್ಡೇ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಬಂಗಾರಿ? ಇವತ್ತು ನನ್ನ ತಮ್ಮಂದು ಕಾರ್ ತೊಗೊಂಡಿದ್ದಾನೆ. ಸೊ ಅದು ಪೂಜೆ ಮಾಡಿಸ್ತಾ ಇದ್ದಾನೆ ಊರಲ್ಲಿ, ಚಿಂತಾಮಣಿಯಲ್ಲಿ ಗಂಜಗುಂಟೆಯಲ್ಲಿ. ನಾನು ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಸತಿ ತೋರಿಸಿದ್ವಿ. ಸೊ ಅಲ್ಲಿ ಪೂಜೆ ಮಾಡಿಸಿದ್ದಾರೆ, ಬಾ ಹೋಗೋಣ ಅಂತ ಕೂಗ್ದ. ಸೊ ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ಟೈಮ್ ಬಂದು 8 ಗಂಟೆ ಆಗಿದೆ. ಕೆಲಸ ಎಲ್ಲ ಮುಗೀತು, ಪೂಜೆ ಕೂಡ ಮುಗೀತು. ಟಿಫನ್ ಬಂದು ವಾಂಗಿಬಾತ್ ಮಾಡಿದ್ದೆ. ನನ್ನ ಮಗನಿಗೆ ಮೊಸರನ್ನ ತಿನ್ಸಿಲ್ಲ, ಅವನಿಗಿನ್ನು ಎಬ್ಬಿಸ್ಬಿಟ್ಟು ಈಗಲೇ ಸ್ನಾನ ಮಾಡಿಸೋದು. ಹಾಯ್ ಮಾಡು, ನಮಸ್ತೆ ಮಾಡು, ನಮಸ್ತೆ ಮಾಡಿ ಎಲ್ಲರೂ. ಸೊ ಅವನಿಗೆ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡ. ಟಿಫನ್ ವಾಂಗಿಬಾತ್ ಮಾಡಿದ್ದೀನಿ. ವಾಂಗಿಬಾತ್ ರೆಡಿ ಇದೆ. ಪಪ್ಪಾಯ ಕಟ್ ಮಾಡಿಬಿಟ್ಟು ಎಲ್ಲಿ ಬರ್ತಾ ಇದ್ದಾರೆ ಅವರು. ನಿಮಗೆ ಬಾಕ್ಸ್ ಹಾಕೋಣ? ಇಲ್ಲ, ಅದಕ್ಕೆ ತುಂಬ ಹಾಕ್ಬಿಡ, ಪ್ರೆಸ್ ಮಾಡಿ ಬರೀ ಅದಕ್ಕೆ. ಏಯ್ ಚಿನ್ನಿ, ಏನಾಗಿಲ್ಲ, ನೀ ಕಾಲಿಗೆ ಸ್ವಲ್ಪ ನಿಧಾನ ತಿಕ್ಕಬೇಕು. ಎಲ್ಲದೇ ಅದು ಮನೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಗನಿಗೆ ಆಫ್ ಡೇ ಇತ್ತು. ಬಟ್ ಹಸ್ಬೆಂಡು ಅಂಗಡಿಗೆ ಹೋಗ್ಬೇಕಿತ್ತಲ್ಲ, ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿ ಅವ್ರ ಬಾಕ್ಸ್ಗೆ ಸ್ವಲ್ಪ ಇವನಿಗೂ ಎಕ್ಸ್ಟ್ರಾ ಆಗ್ತಾ. ಯಾಕೆಂದರೆ ಮಧ್ಯಾಹ್ನಕ್ಕೆ ಆಫ್ಟರ್ ಬಿಟ್ಟರೆ ನಾನು ಬರೋದು ಲೇಟ್ ಆದರೆ ಅಂಗಡಿ ಹತ್ರ ಹೋಗ್ಬಿಡು ನೀನು ಅಂತ ಹೇಳಿದ್ದೀನಿ ಅವನಿಗೆ, ಆಟೋಲ್ಲಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಸ್ನ್ಯಾಕ್ಸ್ ಕೂಡ ಪಪ್ಪಾಯ ಇತ್ತು ಮನೇಲಿ, ಕಟ್ ಮಾಡಿ ಹಾಕ್ತಿದ್ದೆ. ಎಷ್ಟು ಚೆನ್ನಾಗಿತ್ತು ಕೂಡ, ಚಿಕ್ಕ ಚಿಕ್ಕ ಪಪ್ಪಾಯ, ಫುಲ್ ನಾಟಿದು, ಫುಲ್ ಸ್ವೀಟಾಗಿತ್ತು. ಅದೇ ಹಸ್ಬೆಂಡ್ಗೆ ಹೇಳ್ಕೊಂಡು ಕಟ್ ಮಾಡ್ತಾಯಿದ್ದೆ, ಈ ಥರದ ಗಿಡ ಹಾಕಬೇಕು ತೋಟದಲ್ಲಿ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ತಿಂತಾನೆ ಇರೋಣ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. 2 ಪಪ್ಪಾಯ ಇತ್ತು. ಒಂದು ಪಪ್ಪಾಯ ಕಟ್ ಮಾಡಿ ಬಾಕ್ಸಿಗೆ ಹಾಕಿದೆ, ಇನ್ನೊಂದು ನನ್ನ ತಮ್ಮ ಎಲ್ಲ ಬಂದಾಗ ಕಟ್ ಮಾಡಿ ಕೊಟ್ಟೆ. ಅವರು ಕೂಡ ಫೋನ್ ಮಾಡಿದರು, ಬರ್ತಾಯಿದ್ದೀನಿ, ನರಸಾಪುರ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಸರಿ, ಅಷ್ಟೊತ್ತಿಗೆ ನಂದು ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಬೆಳಗ್ಗೆ ಎಷ್ಟು ಬೇಗ ಎದ್ದರೂ ಕೂಡ ಕೆಲಸಗಳೇ ಬೇಗ ಆಗಲ್ಲ ಅಂತ ಹೇಳ್ಬೋದು. ಅರ್ಜೆಂಟಿಗೆ ಮಕ್ಕಳಿರುವಾಗ ಕೆಲಸ ಬೇಗ ಆಗೋದೇ ಇಲ್ಲಪ್ಪ. ಅವನಿಗೂ ಕೂಡ ಊಟ ತಿನ್ನಿಸ್ಬಿಡೋಣ ಅಷ್ಟೊತ್ತಿಗೆ ಅಂತ ಮೊಸರನ್ನ ತಿನ್ನಿಸ್ತಾಯಿದ್ದೀನಿ. ಫೋನ್ ಮಾಡಿದೆ ನನ್ನ ತಮ್ಮಂಗೆ, ಟೈಮ್ ಆದರೆ ಬರ್ತೀನಿ ಹಂಗೆ ಅಂತ. ಅವನಿಲ್ಲ, ಬರ್ತೀನಿರು, ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅಭಿಷೇಕಕ್ಕೆ ಯಾರೋ ಬೇರೆಯವ್ರು ಕೊಟ್ಟಿದ್ದಾರಂತೆ ದೇವಸ್ಥಾನದಲ್ಲಿ. ಸೊ ನಾನು ಕಾರ್ ಪೂಜೆ ಮಾಡ್ಸೋಕ್ಕೆ ರಾವು ಕಾಲ ಬರುತ್ತೆ, ಆಮೇಲೆ ಪೂಜೆ ಮಾಡಿಸೋದು ಅಂತ ಹೇಳ್ದೆ. ಸರಿ ಆಯಿತು ಬನ್ನಿ, ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿದೆ ನಾನು ಹಂಗೆ. ಸೊ ಅಷ್ಟೊತ್ತಿಗೆ ಅವನಿಗೆ ಮೊಸರನ್ನ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ನನ್ನ ಮಗ ನಮ್ಮ ಕಾರ್ನು ಕೂಡ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿಸಿದ್ದೆ, ನನ್ನ ತಮ್ಮ ಎತ್ಕೊಂಡು ಹೋಗಿದ್ನಲ್ಲ. ಸೊ ನಮ್ಮದು ಕೂಡ ಒಂದು LED ಎಲ್ಲ ಚೇಂಜ್ ಮಾಡ್ಸೋಕ್ಕೆ ಹೇಳಿದ್ರು ಹಸ್ಬೆಂಡು, ಅದನ್ನೆಲ್ಲ ಚೇಂಜ್ ಮಾಡಿದ್ದಾನೆ ಅಂತ ಹೇಳ್ತಿದ್ದ. ಅದಕ್ಕೆ ಇವನು ಕಾರ್ ಯಾವಾಗ ಬರುತ್ತೋ, ನಾನು ಕಾರ್ ನೋಡಬೇಕು, ನಮ್ಮ ಕಾರೆಲ್ಲ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗ ವೆಯ್ಟಿಂಗ್. ಅಭಿಯಣ್ಣ ಬಂದ್ರ ಅಂತ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದ. ಬಂದು ಅಂದಿದ ತಕ್ಷಣ ಕೆಳಗೆ ಓಡೋಗಿ ಮಾಡ್ದವನಪ್ಪ, ನಮ್ಮ ಕಾರ್ ನೋಡಬೇಕು, ನಾನು ಕಾರ್ ನೋಡಬೇಕು. ಅದಕ್ಕೆ ಹೋಗ ಬಂದಿದ್ದು ಅಲ್ಲಮ್ಮ. ಬರ್ತಾರೆ ಬಿಡು, ಪಪ್ಪ ಬರ್ತಾರೆ. ಒಲ್ಲೂ ಹೋಗಿಲ್ಲ ಪಪ್ಪ. ಹಾಗೆ ಇವ್ರು ಕೂಡ ಬಂದರೆಲ್ಲ ಟಿಫನ್ ಮಾಡಿ ಅಂತಂದೆ. ಆಂಟಿ ಇಂದು ಎಲ್ಲ ಬೇಡ, ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲ, ಹಂಗೆ ಒಂದು ಸರಿ ತಿಂತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ರೋಚನ್ಗೆ ಅಬಿಗಿಬ್ಬರಿಗೂ ಟಿಫನ್ ಹಾಕ್ಕೊಟ್ಟೆ. ಹಾಗೆ ಹಸ್ಬೆಂಡು ಮಗ ಎಲ್ಲ ಟಿಫನ್ ತಿನ್ಕೊಂಡ್ರು. ನನಗೆ ಇಂದುಗೆ ಮತ್ತು ಆಂಟಿ ಹಿಂಗೂ ಪೂಜೆ ಮುಗಿಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಪಪ್ಪಾಯ ಇತ್ತು ಇನ್ನೊಂದು, ಸೊ ಅದನ್ನೇ ಕಟ್ ಮಾಡಿ ಕೊಟ್ಟೆ. ಸೊ ಅದನ್ನೇ ತಿನ್ಕೊಂಡ್ವಿ ನಾವು. ಪೂಜೆ ಮುಗಿದ್ಮೇಲೆ ಟಿಫನ್ ತಿನ್ನೋಣ ಅಂತ. ಸ್ವಾಮಿನ ಮನೇಲಿ ಹೇಗೂ ಟಿಫನ್ ಮಾಡಿಸಿರ್ತಾರೆ, ನಾವು ಹೋಗ್ತೀವಿ ಅಂದರೆ. ಅವಲಕ್ಕಿ ನನ್ನ ಫೇವ್ರೆಟ್ ಆಂಟಿ ಮಾಡೋವಂಥದ್ದು, ಅದನ್ನೇ ಅವತ್ತು ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಆಂಟಿ ಅವಲಕ್ಕಿ. ಸೊ ಅಲ್ಲೇ ತಿನ್ನೋಣ ಹೇಗೂ ಪೂಜೆ ಮುಗಿಸ್ಕೊಂಡು ಅಂತ ಅಂದ್ಬಿಟ್ಟು ಪಪ್ಪಾಯ ತಿಂದ್ವಿ. ಹಾಗೆ ಲಾಸ್ಟ್ ವಿಡಿಯೋಗೆ ಒಂದು 3 ಜನ ಕಮೆಂಟ್ ಮಾಡಿದರು, ಇಂದುಗೆ ಸೀಮಂತ ಮಾಡಿಲ್ವಾ, ಹಾಗೆ ನಿನ್ನ ತಮ್ಮನ ಮಗುಗೆ ನಾಮಕರಣ ಮಾಡಲ್ವಾ ಅಂತ. ಇಂದುಗೆ ಸೀಮಂತ ಮಾಡಿದ್ವಿ. ನಾನು ವಿಡಿಯೋ ಯಾಕೆ ಶೇರ್ ಮಾಡಿಲ್ಲ ಅಂತಂದರೆ, ನನ್ನ ಮಗ ಹುಟ್ಟಿದಾಗ 15 ಡೇಸ್ಗೆ, ನನ್ನ ಡೆಲಿವರಿ ಆದಮೇಲೆ 15 ಡೇಸ್ಗೆಲ್ಲ ಇಂದುಗೆ ಸೀಮಂತ ಮಾಡಿದಂಥದ್ದು. ನನ್ನ ಮಗನಿಗೆ ಮತ್ತು ನನ್ನ ತಮ್ಮನ ಮಗನಿಗೆ ಇಬ್ಬರಿಗೂ 45 ಡೇಸ್ 42 ಡೇಸ್ ಏನೋ ಅಷ್ಟೇ ಡಿಫ್ರೆನ್ಸು. ಅದಕ್ಕೋಸ್ಕರ ನಾನು ಅವಾಗ ವ್ಲಾಗ್ಸ್ ಮಾಡ್ತಾಯಿರಲಿಲ್ಲ. ಒಂದು 2 ಮಂತ್ಸ್ ವ್ಲಾಗ್ಸ್, 2 ಮಂತ್ಸ್ 3 ಮಂತ್ಸೇ ವ್ಲಾಗ್ಸ್ ಏನೂ ಮಾಡಿರಲಿಲ್ಲ. ಸೊ ಆ ಟೈಮಲ್ಲಿ ಮಾಡಿದಂಥದ್ದು, ನಾನು ಏನೂ ವಿಡಿಯೋನ ಮಾಡಿರಲಿಲ್ಲ. ಹಾಗೆ ನಾಮಕರಣದ ಬಗ್ಗೆ ಕೇಳ್ತಾಯಿದ್ರಿ.
ನಾಮಕರಣನೂ ಅಷ್ಟೇ. ಆ್ಯಕ್ಚುಲಿ ಅವನ ನಾಮಕರಣ ಬಂದುಬಿಟ್ಟು 11 ಮಂತ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ರು. ಈ ಮಂತ್ 7th ಅಂದರೆ ನೆಕ್ಸ್ಟ್ ಡಿಸೆಂಬರ್ 7th ಒಂದು ನಾಮಕರಣ ಮಾಡೋದು ಅಂತ ಫಿಕ್ಸ್ ಆಗಿತ್ತು. ಬಟ್ ಒಂದು ಪ್ರಾಬ್ಲಮ್ ಆಯಿತು, ಅವ್ರ ಕಡೆ ಯಾರೋ ತೀರ್ಕೊಂಡ್ಬಿಟ್ರು. ಸೊ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೆ, ನನ್ನ ತಮ್ಮನ ಕಾರ್ ತೊಗೊಂಡು ಕೂಡ ಪೂಜೆ ಮಾಡ್ಸೋಕ್ಕೂ ಕೂಡ ಆಗಿರಲಿಲ್ಲ. ಅದಕ್ಕೇ ಆಲ್ಮೋಸ್ಟ್ 10 days ಆಗಿತ್ತು ಅವ್ನು ಪೂಜೆ ಮಾಡಿಸಿರ್ಲಿಲ್ಲ. 10-11 days ಏನದು ತಿಥಿ ಎಲ್ಲ ಮುಗಿದ್ಬಿಡಲಿ ಆಮೇಲೆ ಮಾಡಿಸೋಣ ಅಂತ. ಬಟ್ ಈಗ ತಿಂಗಳು ತುಂಬೋ ತನಕ ನಾಮಕರಣ ಏನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಪೆಂಡಿಂಗಲ್ಲಿದೆ. ಇನ್ನು ಏನಾಗುತ್ತೆ ಏನು ಅಂತ ನೋಡಬೇಕು ನಾಮಕರಣದ್ದು. ಇಲ್ಲಾಂದರೆ 7th ನಾಮಕರಣ ಫಿಕ್ಸ್ ಆಗಿರೋಂಥದ್ದು ನೋಡಬೇಕು. ಸೊ ಇಂದು ಕೂಡ ಬಂದಿದ್ಲು. ಇಂದು ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ಈಗ MCOM ಜಾಯ್ನ್ ಆಗಿದ್ದಾಳೆ. ಸೊ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ಕಾರು ಕೇಳೋ, ನಾನು ಕೇಳ್ತೀನಿ. ಕಾರ್ ಇಕ್ಕ ಒಳ್ಳೇದು. ಹಾಂ ಮತ್ತೆ ತೆಗ್ಸಿ ಇನ್ನೊಂದು ಬರಲ್ಲ, ಇನ್ನೊಂದು ವರ್ಷ ಆಮೇಲೆ ನಿನ್ನ ಹತ್ರ ಇವಾಗ ಅವೆಲ್ಲ ತಗ್ಲಾವೆಲ್ಲ ಹೊಟ್ಟೋದ್ವಾ. ಏನು ಬೇರೆ ತರ ಐತಲ್ಲ ಹೊಸದಾಗಿ ಮಾಮೂನ್ ಕಾರು. ಬಾಯ್ ಮಾಡು. ಆಮೇಲೆ ಅವನ್ ಕೇಳ್ತಾನೆ, ಪಾಪ ಎಲ್ಲಿ ನಮ್ದು ಹಳೆ ಕಾರ್ ಆಗೋಯ್ತು, ಹೊಸ ಕಾರ್ ಕಳ್ಸೋ ಅಂತ. ಈಗ ಕಾರಿಗೆ ಹೋಗ್ಬೇಕು ಅಂತ ತಗೊಳ್ಳೋಣ ಅಂತಂದೆ. ಆಯ್ ಮಾಡು ಗುಂಡಣ, ಇಲ್ಲಿ ಆಯ್ ಮಾಡು. ಆಯ್ ಮಾಡಮ್ಮ. ಎಷ್ಟು ಅಕ್ಕ ಆರ ಎಲ್ಲ ಜಾಸ್ತಿ ಜಾಸ್ತಿ ಹೇಳ್ತಾ ಇರ. ಇದು ಸುಗಂಧರಾಜದ ಎಷ್ಟು ಅವ್ರಲ್ಲ ಅಣ್ಣ? ಯಾರು ಕೇಳಿ ಫೋನ್ ಮಾಡು ಒಂದ್ಸತಿ. ಒಂದೇ ಹಾರ ಹಾಕ, ಜಾಸ್ತಿ ಹಾಕಲ್ಲ ಸ್ವಾಮಿ ಅಣ್ಣ. ಕೇಳಿ ನೋಡು, ತಗೊಂಡಿಲ್ಲ ಅಂದ್ರೆ ಚೆನ್ನಾಗಿರೋ ತಗೊಂಡು ಅಂತೆ. ಇನ್ನ ಕೊಟ್ಟಿಲ್ಲ. ಅಡಿಕೆ ಐತಮ್ಮ? ಅಡಿಕೆ ಬೇಡಂತ ಬರೀ ಎಲೆನಾ? ಅಡಿಕೆನೂ ಬೇಕಂತ? ತೆಂಗಿನಕಾಯಿ ಎಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಇಂದು ಕೂಡ ಪೂಜೆಗೆಲ್ಲ ಇಟ್ಕೋತಾ ಇದ್ಲು. ದೇವರಿಗೆ ದೇವಸ್ಥಾನಕ್ಕೇನು ಕೊಡಬೇಕು ಮತ್ತು ಕಾರ್ಗೆ ಏನೆಲ್ಲ ಇಡಬೇಕು ಅನ್ನೋದನ್ನೆಲ್ಲ ಸಪ್ರೇಟಾಗಿ ಇಟ್ಕೋತಾ ಇದ್ಲು. ಸ್ವಾಮಿನ ಕೂಡ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ ಬೇರೆಯವ್ರ ಅಭಿಷೇಕ ಕೊಟ್ಟಿದ್ರಂತೆ. ಇನ್ನು ನಾವು ಪೂಜೆ ಮಾಡಿಸ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ ಗುಂಡಣ್ಣ? ఇస్తాను అని వచ్చేది లోపల. ಆಂಜನೇಯ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಇಡ್ತಾರ ಅಂತ ಕಾಯ್ತಾ ಇಲ್ಲ ಅಣ್ಣ. ಕಲರ್ ಅಲ್ಲ ಅಣ್ಣ, ಆಮೇಲೆ ಏನಾದ್ರು ಆಗ್ಬಿಡುತ್ತಂತ ಇಟ್ಟಿಲ್ಲ ಅಣ್ಣ ಅಂತ. ಅವಾಗ ಇಡ್ತಾರೆ ಒಳ್ಳೋಗಿದ್ದ ಮನೆ ಇಂದ ನೀನು ನಿಮ್ಮಪ್ಪ ಏನೋ ಕೆಲಸ ಮಾಡ್ತಾ ಪಪ್ಪ. ದಾರ ಅಲ್ಲ ಒಳಗಡೆ ಐತೆ, ಕೊಡ್ತೀನಿ. ಇರು ಪೂಜೆ ಮಾಡ್ಲಿ, ಆಮೇಲೆ ಕಟ್ಟು. ಒಂದು ಸುಮ್ಮನೆ ಇರು, ಇವಾಗ ಏನೈತೆ ಬೇಡ. ಮಗುಕ್ಕಿಂತ ಒಳ್ಳೆ ದೇವ್ರು ಬೇಕೇನಾ? ಹೋಗಿ ಕೊಟ್ಟೆ ಇಲ್ಲ. ಗಡ್ಡೆ ಕರ್ಪೂರ ಹಾಕ್ಬಿಡಿ. ಅದು ಬೂತ್ ಕುಂಬಳಕಾಯಿ ಹಾಕ್ತಾರೆ. ಸೋಮಣ್ಣ ನನ್ನ ತಮ್ಮಂಗೆ ಈ ಕಡೆ ಅಂತ ಬಾರ. ಕುಂಬಳಕಾಯಿ ಕೆಳಗಡೆ ಇಕ್ಕಿ ಆಂಟಿ, ಏನ್ ಮಡ್ಲಾಗೆ ಇಕ್ಕೊಂಡಿದ್ಯೆ? ಬಿಟ್ಟು ಮುಂದ್ರ
ಸ್ವೀಟ್ ಎತ್ಕೊಂಬಂದಿಕ್ಕು ಗಾಡಿ ಗಿಳಿತೀರಿ ಮೇಲೆಯಿಂದ ಕೆಳಗಡೆ ಮಾಡಿ ಕಂಬ ಹಾಕಿಸ್ತೀನಿ ಗಲಾಟೆ ಮಾಡಿದ್ರೆ ಹಿಂದಕ್ಕೆ ಸ್ವಲ್ಪ ಬಗ್ಸು ಕಂಬ ಬಜ್ಜಿ ರೋಡ್ಗೆ ಹೋಗು ಜೋರಾಗಿ ಹಾಕು ವೆರಿ ಗುಡ್ ನಮ್ಮ ಚಿಂಟು ಇದ್ರೆ ಕಾಸು ಓಡೋವನು ಒಂದು 2 ಪೀಸ್ ಚಕ್ರ ಚಕ್ರ ಇರ್ಬೋದಾ ಹಾಂ ಇನ್ನೇನು ಲಿಕ್ತೀಯ ಚಿಕ್ಕ ಚಿಕ್ಕ ಎತ್ಕೋ ಅದು ಎತ್ತೈತಾ ಗಾಡಿ ಕರ್ಪೂರ ಶಾಂತವಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಬಿಡಪ್ಪ ಅಲ್ಲಿ ತೊಳ್ಕೊಂಬ ಬಟ್ಟೆ ಬಟ್ಟೆ ಹೊಡ್ಸ್ಕೊಂಬಾ ಗಾಡಿ ಆಫ್ ಆಗ್ಬಾರ್ದು ಆಫ್ ಆಗ್ಬಾರ್ದು ಟಯರ್ ಕ್ಲೀನ್ ಆಯ್ತು ಟೈಯರ್ ಅಲ್ಲಿರೋ ಸಗಡಿ ಎಲ್ಲ ಆಚೆ ಹೊರಬಿಡ್ತು ಆ ಕಡೆ ಹೋಗಿ ಇವಾಗ ಸಾಕಂತೆ ಸ್ವಾಮಿನ ಹೇಳಿರೋದು ಹೋಗಿ ಮುಂದೆ ಒಂದು ರೌಂಡ್ ಹಾಕೊಂಬ ಅಲ್ಲಿ ರೌಂಡ್ ಹಾಕತ್ತೈತೆ ಆ ಮನೆಗೆ ಹಾಕ್ಬಿಡೋಗು ರಿವರ್ಸ್ ಹೋಗ್ಬಾರ್ದಲ್ಲ ರಿವರ್ಸ್ ಬರಬಾರ್ದಂತು ಅಲ್ಲೇ ಎಲ್ಲ ಪಾರ್ಕಿಂಗ್ ಮಾಡ್ಬಿಡು ರೌಂಡ್ ಬರಕ್ಕಾಗಲ್ಲ ಯಾಕೆ ಟೈಮಿಂಗ್ಸ್ ಹೇಳಕ್ಕಾಗಲ್ಲ ಈಗ ಇದು ನಮ್ಮ ಮನೇಲಿ ಇದೀನಿ ತಿಂಡಿ ತಿನ್ಬೇಕು ಹಾಂ ಮನೆ ತಂದ್ಬಿಡ ಸ್ವಾಮಿ ಅಣ್ಣನೇ ಹೇಳಿದ್ದು ಯಾವಾಗಲ್ಲಪ್ಪ ಆಮೇಲೆ ಮಾಡೋಣ ನಿಧಾನ ಏ 200 ಆಯ್ತಾ 300 200 ಆಯ್ತಲ್ಲ ನೀನ್ ಯಾಕೆ ಹಿಂಗ ಅದೇ ಕಳಿಸ್ತೀನಿ ಆಯ್ತು ಕೊಡ್ತೀನಂತ ಬಾ ಇಲ್ಲಿ ಸ್ವಾಮಿಯಣ್ಣ ಮನೆಗೆ ಬಂದು ಟಿಫನ್ ಎಲ್ಲ ತಿಂದ್ವಿ. ಆ್ಯಕ್ಚುಲಿ ಆಂಟಿ ಅವಲಕ್ಕಿನೇ ಮಾಡಿದರು. ಆಂಟಿ ಹೇಳ್ತಾಯಿದ್ರು ಚೆನ್ನಾಗಿದೆಯಾ ನಿಂಗೆ ಅವಲಕ್ಕಿ ಇಷ್ಟ ಅಂತ ಅವಲಕ್ಕಿನೇ ಮಾಡಿದ್ದೀನಿ ಅಂತ. ಹೌದು ಸೂಪರಾಗಿದೆ ಆಂಟಿ ಅಂತ ಹೇಳ್ಬಿಟ್ಟು ತಿಂದು ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡ್ವಿ. ಪಂಚಾಮೃತ ಎಲ್ಲ ಕೊಟ್ಟರು ದೇವಸ್ಥಾನದ್ದು, ಅದೆಲ್ಲ ಕುಡಿದ್ವಿ. ಅತ್ತೆ ಕೂಡ ಬಂದಿದ್ದರು, ಅಂದರೆ ಇಂದೂರಮ್ಮ. ಸೊ ಅಲ್ಲಿಂದ ಅತ್ತೆ ಮನೆಗೆ ಹೋದ್ವಿ. ಇದು ಇಂದೂರ ಮನೆ. ಅಲ್ಲಿ ಅತ್ತೆ ಕಾಫಿ ಎಲ್ಲ ಮಾಡಿದರು. ಕಾಫಿ ಎಲ್ಲ ಕುಡಿದು ಮತ್ತು ಅವರಲ್ಲಿ ತುಂಬ ರಿಲೇಟಿವ್ಸ್ ಇದ್ದಾರೆ ನಮಗೆ. ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ್ದಂಥದ್ದು. ಇಲ್ಲಿ ಇವರಿಬ್ಬರು ಕೂಡ ಸಕ್ಕತ್ತಾಗಿ ಫ್ರೆಂಡ್ಸ್ ಥರ. ಇವ್ನು ಕೇಳಿದ್ದು ಅವ್ನಿಗೆ ಬೇಕು, ಅವ್ನು ಕೇಳಿದ್ದು ಇವ್ನಿಗೆ ಬೇಕು. ನಿಜ ನೋಡಬೇಕು, ಇನ್ನು ಸ್ವಲ್ಪ ದಿನ ಆದರೆ ಇಬ್ಬರು ಜಗಳ ಮಾಡ್ತಾರೋ ಅಥವಾ ಫ್ರೆಂಡ್ಸ್ ಆಗ್ತಾರೋ. ಫ್ರಿಡ್ಜ್లో పెట్టుకోరే అమ్మ బాక్స్లో ಈಗ ಬಂದ್ವಿ. ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಅವ್ನು ಕೇಳಿಲ್ಲ, ಕರ್ಕೊಬಂದು ಬಿಟ್ಬಿಟ್ಟು ಹೊರಟ್ರು ಅವರು. ಈಗ ಜಸ್ಟ್ ಹೋದ್ರು. ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಯಾರ. ಬೇಡ 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 ಅಂತ ಆಲ್ಮೋಸ್ಟ್ 5 o'clock ಆಗಿದೆ ಟೈಮ್. ಈಗ ಜೋರು ಮಳೆ ಬರ್ತಾಯಿದೆ. ಒಂದು ಬಾದಾಮ್ ಮಿಲ್ಕ್ ಕೊಡ್ಸಿದ್ರು ನಮ್ಮಮ್ಮ. ಇವ್ನಿಗೂ ಬೇಕಂತೆ ಅಮ್ಮ ಗೋಲ್ಡು. ಹಿಂಗೆ ಮಮ್ಮ ಕೊಡ್ಸಿದ್ರು ಸುಮ್ಮನೆ. ನಾಳೆ ತಿರುಪತಿ ಹೋಗ್ಬೇಕು, ಅದಕ್ಕೆ ಪ್ರಿಪ್ರೇಷನ್ಸ್ ಆಗಬೇಕು. ಪಂಚೆ ಪಂಚೆ ಗಂಡು ಮಕ್ಳಿಗೆ ಏನು ಡ್ರೆಸ್ ಕೊಡಿಲ್ಲ, ಪಂಚೆ. ನಾನು ಸ್ಯಾರಿ ಹಾಕೊಳ್ಳೋಣ ನೋಡ್ತಾ ಇದ್ದೀನಿ. ಬ್ಲೌಸ್ಗಳು ಯಾವುದು ಕೂಡ ಆಗಲ್ಲ. ಅಯ್ಯೋ ಏನು ಮಾಡೋದು. ಬಾಯ್ಸ್ ತುಂಬ ಸಿಂಪಲ್, ಲೇಡೀಸ್ ತುಂಬ ಗ್ರ್ಯಾಂಡ್. ಟೈರ್ಡ್ ಆಗಿದೆ ಸ್ವಲ್ಪ ಹೊತ್ತು. ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಮಲ್ಬಿಡೋದು. ಈಗ ಹೀಗೆ ಮಾಡ್ತಾ ಇದ್ದೀನಿ. ಬಂದ್ಬಿಟ್ಟು ಸ್ವಲ್ಪ ಮಲ್ಬಿಡ. ಯಾಕೋ ತಲೆನೋವು ಬಂದ್ಬಿಡ್ತದೆ. ಯಾವಾಗ ವಿಷಯ ತಲೆನೋವು ಬರಲ್ಲ, ಕರೆಂಟ್ ಬಂದ್ಬಿಟ್ಟು ಓಕೆ ಟೊಮೆಟೊ ಬಾತ್ ಏನಾದರೂ ಮಾಡೋಣ ಅಂದ್ಕೊಂಡೆ. ನಮ್ಮ ಅಕ್ಕ ಪಾಸ್ತಾ ಮಾಡಮ್ಮ ಅಂತಂದ. ನಾವು ಹೋಟ್ಲಿಂದ ಇಡ್ಲಿ ಏನಾದ್ರು ತರ್ಸೋಣ ಅಂದ್ಕೊಂಡ್ವಿ. ನಾಳೆ ತಿರುಪತಿಗೆ ಹೋದಲ್ವಾ ಅಂದ್ಬಿಟ್ಟು ಏನು ತರ್ಸಕ್ಕೆ ಹೋಗಲಿಲ್ಲ. ಪಾಸ್ತಾ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗೇ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ,
ಹಾಗೆ ಟೊಮೆಟೊ ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ಕೊಂಡು ಫಾಸ್ಟ್ ಇಲ್ಲ. ಮಗುಗೆ ಮಾರಿಯನ್ಗೆ ಅಡುಗೆ ಮಾಡ್ತಾ ಇದ್ದೀನಿ. ರೆಸಿಪೀಸ್ ತೋರಿಸಿ ಅಂತ ಕೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ಇವಾಗ ರಾಗಿ ದೋಸೆ ಮಾಡೋಣ ಅಂದ್ಬಿಟ್ಟು ಒಂದು 3 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 3 ಸ್ಪೂನ್ ರಾಗಿಗೆ ಒಂದೇ 1 ಸ್ಪೂನ್ ಅಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಕ್ಯಾರೆಟ್ ಹೆಲ್ತಿ ಆಗಿರುತ್ತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ನಮ್ಮಮ್ಮ ಹೇಳ್ತಾರೆ. ಇದು ಅವನಿಗೆ ಅಂತ ಮಾಡಿದ್ದೀನಿ ಪೌಡ್ರು, ಸೊ ಆ ಪೌಡ್ರನ್ನ ಹಾಕೋತೀನಿ. ಇದರಲ್ಲೇ ಖಾರ ಎಲ್ಲ ಕೂಡ ಇರುತ್ತೆ. ಅವನಿಗಂತಾನೆ ಸ್ಪೆಷಲ್ ಮಾಡಿದ್ಯಾ? ನನಗೆ ನೀನೆಲ್ಲ ತಿಂತೀಯಲ್ಲ, ನೀನು ಅವನ ಥರ ಏನು ತಿನ್ಬೇಡ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನೀರು. ಸಾರಿ, ಎಲ್ಲದನ್ನೂ ವಾಯ್ಸ್ ಓವರ್ ಕೊಡ್ಬೇಕು. ಅದಂತೆ ಅದು ಮಾತಾಡ್ತಾ ಇದ್ವಿ. ಎಷ್ಟೊತ್ತಿಗೆ ಬಂದಮ್ಮ? ಎಷ್ಟೊತ್ತಿಗೆ ಬಂದ? ಆಫ್ ಮಾಡಿ ನೋಡಮ್ಮ ಅನ್ನ. ಎಷ್ಟೊತ್ತಿಗೆ ಬಂದಮ್ಮ? ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಅಮ್ಮ, ಯಾವಾಗ ನಾಳೆ ಹೋಗೋದಾ? ಕ್ಯಾಚ್ ಹಾಕು ಅತ್ತೆ ನೋಡ್ಬೇಕಂತೆ. ಆಯ್ತು ಆಯ್ತು. ಇದಕ್ಕೆ ಮುಟ್ಟ ಇದು ಮನೇಲಿ ಮಾಡಿರೋದು. ಅಡಿಗೆ ಮಾಡ್ತಾವಲ್ಲ ಯಾರು ಮಮ್ಮಿ? ಗುಡ್ಡ ಅದಕ್ಕೆ ರೆಡಿ. ಪಾಸ್ತಾ ರೆಡಿ. ಈಗ ಅಡುಗೆ ಮಾಡಿ ತಿಂದು ಅವ್ನು ತಿನ್ನಿಸಿ ಎಲ್ಲ ಆಯಿತು. ಈಗ ಪ್ಯಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಐರನ್ ಮಾಡೋದೆಲ್ಲ ಇತ್ತು, ಪಂಚೆ ಎಲ್ಲ ಇತ್ತು. ನನ್ನ ಮಗನಿಗೆ ಪಂಚೆ ಬೇಕಂತೆ. ಹಸ್ಬೆಂಡ್ ನಾನು ಕುರ್ತಾ ಹಾಕೋತೀನಿ, ಅವರು ಫೋನ್ ಇಟ್ಕೊಳ್ಳೋಕ್ಕೆ ಮತ್ತು ಪರ್ಸೆಲ್ಲ ಇಟ್ಕೊಳ್ಳೋಕೆ ಈಸಿ ಇರುತ್ತೆ ಅಂದರು. ಅವ್ರದ್ದು ಕುರ್ತಾ ಐರನಿಂಗ್ ಆಗಿದೆ. ಎಲ್ಲನೂ ಕೂಡ ಒಂದು ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ. ಕಾರಲ್ಲಿ ಇಟ್ಬಿಟ್ರೆ ನೀಟಾಗಿರುತ್ತೆ, ಅಲ್ಲಿ ಹೋದಾಗ ಈಸಿ ಇರುತ್ತೆ. ನಾನು ಸ್ಯಾರಿ ರೆಡಿ ಮಾಡಿ ಇಟ್ಟಿದ್ದೀನಿ, ಬೆಳಗ್ಗೆ ಹಾಕೊಳ್ಳೋದಷ್ಟೇ. ಪಂಚೆ ಶಲ್ಯ ನನ್ನ ಮಗಂದು ಮೇಯ್ನ್, ನಮ್ಮದೆಲ್ಲ ಹೆಂಗೋ ಆಗುತ್ತೆ. ನಮ್ಮ ಬಾಸ್ದು ಕರೆಕ್ಟಾಗಿದ್ದರೆ ಸಾಕು. ನಂದು ಟಾಪು ಮತ್ತು ಲೆಗಿನ್ಸ್ ಇಟ್ಕೊಂಡಿದ್ದೀನಿ. ಸ್ಯಾರಿ ತುಂಬ ಇರಿಟೇಟ್ ಆಗುತ್ತೆ, ತೆಗೆದುಬಿಡೋಣ ಅಂತ. ಅವನದು ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ. ಹಗೀಸ್ ಮೇಯ್ನ್ ಇವಾಗ ಏನಿಲ್ಲ ಅಂದರೂ ನಡೆಯುತ್ತೆ, ಹಗೀಸ್ಗಳಿರಬೇಕು. ಸೊ ಹಗೀಸು, ವೆಟ್ ಟಿಶ್ಯೂಸು, ಬೇಸಿಕ್ ಏನಿದೆ ತುಂಬ ಏನಿಲ್ಲ. ಬೆಳಗ್ಗೆ ಹೋದರೆ ಸಂಜೆ ಬಂದುಬಿಡ್ತೀವಿ, ರಾತ್ರಿ ಬಂದುಬಿಡ್ತೀವಿ. ಒಂದು 7 o'clock ಬಿಡೋಣ ಅಂತ ಹೇಳ್ತಿದ್ದಾರೆ ಹಸ್ಬೆಂಡು. ನಾನು ಬೇಡ, ಇನ್ನು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಅಲ್ಲಿ ಲೇಟ್ ಆದರೆ, ನೈಟ್ ಬರೋದು ಲೇಟ್ ಆದರೆ ಮತ್ತೆ ಬೆಳಗ್ಗೆ ಟೈರ್ಡ್ ಆಗ್ಬಿಡ್ತಾನೆ ನನ್ನ ಮಗ. ಇಂಪಾರ್ಟೆಂಟಾಗಿ ನನ್ನ ಮಗನ ಡಿಸ್ಚಾರ್ಜ್ ಸಮ್ಮರಿ. ಆ್ಯಕ್ಚುಲಿ 1 year ಒಳಗಿದ್ರೆ ಮಕ್ಕಳನ್ನ ಡೈರೆಕ್ಟ್ ಬಿಡ್ತಾರಂತೆ. ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತಂದರೆ ಡಿಸ್ಚಾರ್ಜ್ ಸಮ್ಮರಿ ಇರಬೇಕು ಅಂತ ಹೇಳಿದ್ರು. ನಾವು ಆ್ಯಕ್ಚುಲಾಗಿ ಅದಕ್ಕೆ ಡಿಲೇ ಆಗಿದ್ದು. ಬರ್ತ್ ಸರ್ಟಿಫಿಕೇಟ್ ತೊಗೊಂಬಂದ್ಬಿಡೋಣ, ಆಮೇಲೆ ಹೋಗೋಣ ಅಂದ್ಬಿಟ್ಟು, ನಾಮಕರಣ ಆದಮೇಲೆ ಹೋಗೋಣ ಅಂತ ಸುಮ್ಮನೆ ಆಗಿದ್ವಿ. ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದಾರೆ, ಅದು ಇನ್ನೂ ಏನೋ ಇಶ್ಯೂ ಆಗಿ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು 10 days ಆಗುತ್ತೆ ಅಂತ ಹೇಳಿದ್ರು. ನನಗೆ ನೆಕ್ಸ್ಟ್ ವೀಕು ಹೋಗೋಕ್ಕಾಗಲ್ಲ. ಅದು ನೆಕ್ಸ್ಟ್ ವೀಕ್ ಏನೇನೋ ಫಂಕ್ಷನ್ಸ್ ಇದೆ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಈಗ ಡಿಸ್ಚಾರ್ಜ್ ಸಮ್ಮರಿ ತೊಗೊಂಡಿದ್ದೀನಿ. ನೀವು ಯಾರಾದರೂ ಮಕ್ಕಳಿದ್ರೆ 1 year ಒಳಗೆ ಹೋಗಂಗಿದ್ರೆ ಆರಾಮಾಗಿ
ಬಿಡ್ತಾರೆ. ಡಿಸ್ಚಾರ್ಜ್ ಸಮ್ಮರಿ ಬರುತ್ತಲ್ವಾ, ಸೊ ಅದು ಅಥವಾ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಡಿಸ್ಚಾರ್ಜ್ ಸಮ್ಮರಿ ತೊಗೊಂಡಿದ್ದೀನಿ. ಇದು ಹಾಸ್ಪಿಟಲಲ್ಲಿ ಕೊಡ್ತಾರಲ್ಲ, ಅದು ಒಂದು ಇಲ್ಲಿ ಎಕ್ಸ್ಟ್ರಾ ಅಂತ ತೊಗೊಂಡಿದ್ದೀನಿ. ನಮ್ಮದೆಲ್ಲ ಆಧಾರ್ ಕಾರ್ಡ್ ಹೆಂಗಿದೆ ನೋಡಿ, ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋದು. ಬೆಳಿಗ್ಗೆ ನಿದ್ದೆ ಬರ್ತದೆ ಸಿಕ್ಕಾಪಟ್ಟೆ. ಅವನಿಗೆ ಬೇಕಂತೆ ಫೋನ್. ವ್ಯಾನಿಟಿ ಬ್ಯಾಗಲ್ಲಿ ಒಂದು ಕರ್ಚಿಫು ಇದರಲ್ಲಿ ಒಂದು ಇಟ್ಟಿದ್ದೀನಿ, ಒಂದು ಹಗೀಸು, ಸಾಕ್ಸ್ ಎಲ್ಲ ಇದರೊಳಗೆ ಇಡ್ತೀನಿ, ಒಂದು ಟೋಪಿ, ಚಳಿಗೆ ಒಂದು ಟೋಪಿ, ಬಿಸಿಲಿಗೆ ಒಂದು ಟೋಪಿ, ವಾಟರ್ ಬಾಟ್ಲ್ ಎಲ್ಲ ಬೆಳಗ್ಗೆ ಇಟ್ಕೋತೀನಿ. ಇದಿಷ್ಟು ಪ್ಯಾಕಿಂಗ್. ಒನ್ ಡೇ ಆದರೂ ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ನೋಡಿ. ಬಾ, ಬೆಳಗ್ಗೆ ಸಿಗ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಅಲ್ಲಿ ನೋಡಲ್ಲ, ಅಲ್ಲಿ ಬಾಯ್ ಮಾಡು.